Hi friends, welcome back to our YouTube channel. BMS ಸ್ಟೇ ವೇಕೆನ್ಸಿ ರೌಂಡ್ ಸ್ಟಾರ್ಟ್ ಆಗೈತಿ. 6ನೇ ತಾರೀಕು ಈವ್ನಿಂಗ್ ಏನೈತ್ಲ 6 ಗಂಟೆಯಿಂದ 9ನೇ ತಾರೀಕು 6 ಗಂಟೆ ಒಳಗೆ ಈವ್ನಿಂಗ್ ಏನೈತ್ಲ ಅಷ್ಟ್ರ ಒಳಗಾಗೇನೆ ಟೈಮ್ ಐತಿ. ಯಾರೆಲ್ಲ ಆಪ್ಷನ್ ಎಂಟ್ರಿನ ಮಾಡಿಲ್ಲ ಆಪ್ಷನ್ ಎಂಟ್ರಿ ಮಾಡ್ರಿ. ಈ ವಿಡಿಯೋ ಒಳಗ ಬಹಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಡಿಸ್ಕಷನ್ ಮಾಡತ್ತನಿ ಮತ್ತ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಯಾಕಂದ್ರ ಕೆಲವೊಂದಿಷ್ಟು ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್ ಲಾಸ್ಟಿಗೂ ಹೇಳ್ಬೋದು. ಬಹಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಅದಾವು. ಇವೇನೈತೆ ಬಹಳಷ್ಟು ಯೂಸ್ ಆಗ್ತಾವು. ಯಾಕಂದ್ರ ಸ್ಮಾಲ್ ಮಿಸ್ಟೇಕ್ ದಿಂದ ನಿಮ್ದು ಏನೈತ್ಲೆ 5.5 ವರ್ಷನು ವೇಸ್ಟ್ ಮಾಡ್ಕೋಬಹುದು. ಇದು ಯಾವ್ದು ನಾರ್ಮಲ್ ಕೋರ್ಸ್ ಅಲ್ಲ, ಪ್ರೊಫೆಷನಲ್ ಕೋರ್ಸ್ ಇರ್ತತಿ. ಅದಕ್ಕೋಸ್ಕರನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಮತ್ ನಿಮಗೇನಾರ ಡೌಟ್ ಇತ್ತಂದ್ರ ಕಮೆಂಟ್ ಬಾಕ್ಸ್ ದಾಗ ಕಮೆಂಟ್ ಮಾಡ್ರಿ. ಆ ಕಮೆಂಟಿಗೆ ಏನೈತ್ಲ ಆದಷ್ಟು ಜಲ್ದಿ ಆನ್ಸರ್ ಮಾಡ್ತಾನಿ. ಈಗ ಏನಂದ್ರ BAMS ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೈತಿ. ಅದರದ್ದು ಏನ್ ಕೊಟ್ಟಾರು, ಈಗ ಆಲ್ರೆಡಿ MBBS ಮತ್ BDS ಯಾರಿಗೆಲ್ಲ ಸೀಟ್ ಸಿಕ್ಕೈತಿ, ಮಾಪ್ ಅಪ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ ಒಳಗ ಅವ್ರಿಗೆ ಏನೈತ್ಲೆ ಇದ್ರೊಳಗ ಭಾಗವಹಿಸಾಕ ಅರ್ಹತೆ ಇಲ್ಲ. ನೆಕ್ಸ್ಟ್ ಏನಂದ್ರ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಮತ್ತು ಡೀಮ್ಡ್ ವಿದ್ಯಾ ವಿದ್ಯಾ ಯೂನಿವರ್ಸಿಟಿ ಒಳಗ ಮತ್ತ ಸೆಂಟ್ರಲ್ ಯೂನಿವರ್ಸಿಟಿ ಒಳಗೆ ಯಾರಿಗೆಲ್ಲ BAMS ಸೀಟ್ ಸಿಕ್ಕೈತಿ ಅವ್ರಿಗೆ ಏನೈತ್ಲೆ ಇದ್ರೊಳಗ ಪಾರ್ಟಿಸಿಪೇಟ್ ಮಾಡಕ್ ಆಗಂಗಿಲ್ಲ. ನೆಕ್ಸ್ಟ್ ಏನ್ ಕೊಡ್ತಾರಂದ್ರ ಈ ಕೋರ್ಸಿಗೆ ನೆಕ್ಸ್ಟ್ ಪಾಯಿಂಟ್ ಏನಂದ್ರ ಯಾವ್ಯಾವ ಕಾಲೇಜ್ ಒಳಗ ಎಷ್ಟೆಷ್ಟು ಫೀಸಿನು ಸೀಟ್ ಅದಾವು ಅದ್ರ ಬಗ್ಗೆನು ಕರೆಕ್ಟ್ ಆಗಿ ನೋಡಿ ಏನೈತ್ಲ ಆಪ್ಷನ್ ಎಂಟ್ರಿನ ಮಾಡ್ರಿ. ನೆಕ್ಸ್ಟ್ ಏನಂದ್ರ ನಿಮ್ಮ ಪೇರೆಂಟ್ಸ್ ಜೊತೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಐತಿ. ಬಹಳಷ್ಟು ಸ್ಟೂಡೆಂಟ್ ನಮ್ ಪೇರೆಂಟ್ಸ್ ಆ ಕಾಲೇಜ್ ಬೇಡ ಅಂದರು, ಈ ಕಾಲೇಜ್ ಬೇಡ ಅಂದರು ಹೇಳ್ತಾರು. ಅದಕ್ಕೋಸ್ಕರನ ಒಂದ್ ಸ್ವಲ್ಪ ಟೈಮ್ ತಗೊಂಡ್ ನಾಳೆ ಈವ್ನಿಂಗ್ ಮಟ ಟೈಮ್ ಐತಿ. ಆದಷ್ಟು ಪೇರೆಂಟ್ಸ್ ಜೊತೆ ಮಾತಾಡಿ ಆಪ್ಷನ್ ಎಂಟ್ರಿನ ಮಾಡ್ರಿ. ಮತ್ತ ಇತರೆ ಅಭ್ಯರ್ಥಿಗಳು ಯಾರಿಗೆಲ್ಲ ಆಯುಷ್ ಕೌನ್ಸಿಲಿಂಗ್ ಒಳಗ್ ಪಾರ್ಟಿಸಿಪೇಟ್ ಮಾಡ್ಬೇಕಾಗೈತಿ, ಇಂಜಿನಿಯರಿಂಗ್ ಆಗಿರ್ಬೋದು, ಫಾರ್ಮಾಡಿ ಆಗಿರ್ಬೋದು, ಫಿಸಿಯೋಥೆರಪಿ, ನಿಮ್ಮ ಡಾಕ್ಯುಮೆಂಟ್ ಏನೈತ್ಲ ಕಾಲೇಜಿಂದ ತಗೊಂಡ್ ಬರ್ಬೇಕು. ಮತ್ತ ಇಲ್ಲಿ ಏನ್ ಹೇಳ್ಯಾರಂದ್ರ ನಿಗದಿತ ಸಮಯದಲ್ಲಿ ಮೂಲ ದಾಖಲಾತಿಗಳನ್ನು ಪಡೆಯುವುದನ್ನು ದೃಢಪಡಿಸಿಕೊಂಡು ನಂತರ ಈ ಸುತ್ತಿನಲ್ಲಿ ಭಾಗವಹಿಸಬಹುದು. ಸ್ಟೇ ವೇಕೆನ್ಸಿ ಸುತ್ತಿನಲ್ಲಿ ಹಂಚಿಕೆಯಾದ ನಂತರ ಈ ಹಿಂದಿನ ಸೀಟನ್ನು ರದ್ದುಪಡಿಸಗೊಳ್ಳಲಾಗುತ್ತದೆ. ಈ ಸೀಟನ್ನು ಕ್ಯಾನ್ಸಲ್ ಮಾಡ್ತಾರು. ಯಾವುದೇ ಕಾರಣಕ್ಕೂ ಅವರು ಹಳೆಯ ಸೀಟನ್ನು ಪಡೆಯಲು ಆಗುವುದಿಲ್ಲ. ಹಂಚಿಕೆಯಾದ ಸೀಟವನ್ನು ಕಡ್ಡಾಯವಾಗಿ ಕಾಲೇಜಿಗೆ ಪ್ರವೇಶ ಪಡೆಯಬೇಕು. ಇಲ್ಲೇನೈತ್ಲ ಬಹಳಷ್ಟು ಸ್ಟ್ರಿಕ್ಟ್ಲಿ ಹೇಳ್ಯಾರು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಐತಿ, ನಿಗದಿತ ದಿನಾಂಕ ಮತ್ತು ಸಮಯದೊಳಗೆ ಹೊಸದಾಗಿ ಹಂಚಿಕೆಯಾದ ಕಾಲೇಜಿಗೆ ಪ್ರವೇಶ ಪಡೆದು ಕಾಲೇಜಿನಿಂದ ಹಳೆಯ ಕಾಲೇಜಿನ ಏನದಾವಲ್ಲ ಎಲ್ಲ ದಾಖಲಾತಿಯನ್ನು ತರುವ ಜವಾಬ್ದಾರಿ ಏನಂದ್ರ ಸ್ಟೂಡೆಂಟ್ ದನ ಇರ್ತೈತಿ. ನೆಕ್ಸ್ಟ್ ಇದು ಬಹಳಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಐತಿ. ಇತರೆ ಕೋರ್ಸ್ಗಳಿಗೆ ಪಾವತಿಸಿದ ಶುಲ್ಕವನ್ನು ಈಗಾಗಲೇ ಕಾಲೇಜುಗಳಿಗೆ ವರ್ಗಾವಣೆ ಮಾಡಲಾಗಿದೆ. ಆಯುಷ್ ಕೋರ್ಸ್ಗೆ ಹೊಂದಾಣಿಕೆ ಮಾಡಲಾಗುವುದಿಲ್ಲ. ಈಗೇನಂದ್ರ ನೀವೇನೈತ್ಲೆ ಬೇರೆ ಕೋರ್ಸ್ಗಳಿಗೆ ಏನಂದ್ರ ಜಾಯ್ನ್ ಆಗಿದ್ರೆ ಅಂದ್ರ ಇಲ್ಲಿ ಏನೈತ್ಲೆ ಹೊಸದಾಗಿ ಫೀಸ್ ಅನ್ನ ಪೇ ಮಾಡ್ಬೇಕು ಅಂತ ಹೇಳಿ KEA ರೆಡ್ ಅಕ್ಷರ ಒಳಗ ಬರ್ದೈತಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಕೊಟ್ಟಾರೋ. ನೆಕ್ಸ್ಟ್ ಪಾಯಿಂಟ್ ಏನಂತ, ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂದ್ರ NRI ಸೀಟ್ ಬಹಳಷ್ಟು ಜನ ಸ್ಟೂಡೆಂಟ್ ಇರಂಗಿಲ್ಲ. ಅದಕ್ಕೋಸ್ಕರ ಅದನ್ನ ಏನೈತ್ಲ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಕನ್ಸಿಡರ್ ಮಾಡ್ತಾರು. ಅದರ ಫೀಸ್ ಏನೈತ್ಲ ವರ್ಷಕ್ಕೆ 6 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ಈ ಸೀಟನ್ನ ಯಾರೆಲ್ಲ ಹಾಕೋರ್ ಇರ್ತಾರಿ, NRI ಸೀಟ್ ಇಂದ ಚಲೋ ಟಾಪ್ ಕಾಲೇಜ್ ದಾಗ ಹಾಕ್ರಿ.
ಚಲೋ ಕಾಲೇಜ್ದಾಗ SDM ದಾಗ ಆಗಿರ್ಬೋದು, ಮತ್ತ AME DGM ಅಂತ ಕಾಲೇಜ್ದಾಗ NRI ಸೀಟ್ ಹಾಕ್ರಿ. ಚಲೋ ಕಾಲೇಜ್ದಾಗ 6 ಲಕ್ಷ ಅಷ್ಟ ಅಮೌಂಟ್ ಅಲ್ಲ, ಇನ್ನ ಒಂದ್ 6 ಲಕ್ಷ ಹಾಕಿರ MBBS ಸೀಟ್ನ ಇದನ್ನ ಆಗ್ತತಿ. ನೆಕ್ಸ್ಟ್, ಅಭ್ಯರ್ಥಿಗಳು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಥವಾ ಅದಕ್ಕೂ ಮೊದಲು ಹಂಚಿಕೆ ಮಾಡಿಕೊಂಡ ಕಾಲೇಜಿಗೆ ಕಡ್ಡಾಯವಾಗಿ ವರದಿ ಮಾಡಿಕೊಳ್ಳಬೇಕು. ಅಭ್ಯರ್ಥಿಗಳು ನಿಗದಿಪಡಿಸಿದ ವಿಫಲವಾದರೆ ಸೀಟನ್ನು ಹೊಂದುವುದಿಲ್ಲ. ಅಂತಹ ಅಭ್ಯರ್ಥಿಗಳು ಎರಡು ಸೀಟ್ಗಳನ್ನ ಕಳೆದುಕೊಳ್ಳಬಹುದು ಅಂತ ಕೆಇನ ಹೇಳೈತಿ. ಈಗ ಆಲ್ರೆಡಿ ಹೊಸದಾಗಿ ಯಾರೆಲ್ಲ ಇದನ್ ಮಾಡತ್ತಾರಲ್ಲ, ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಐತಿ. 6ನೇ ತಾರೀಕಿಂದ 9ನೇ ತಾರೀಕ್ ಮಟ ಐತಿ. ಈ ಸುತ್ತಿದಾಗ ಹೊಸದಾಗಿ ಏನೈತ್ಲ, ನೀವು ಏನೈತ್ಲ ಆಪ್ಷನ್ ಎಂಟ್ರಿನ ಮಾಡ್ಬೇಕು. ಯಾವೆಲ್ಲ ಕಾಲೇಜ್ ಎಲ್ಲ ಆಪ್ಷನ್ ಎಂಟ್ರಿ ಮಾಡ್ಬೇಕಂತ ಹೇಳಿ ನಾ ಏನೈತ್ಲೆ ನಮ್ ಯೂಟ್ಯೂಬ್ ಚಾನಲ್ದಾಗ ವಿಡಿಯೋ ಮಾಡೇನಿ, ಅಲ್ಲಿ ಹೋಗಿ ನೋಡ್ರಿ. ಹಳಿವ್ ಏನೈತ್ಲೆ ನಿಮ್ಮ ಏನು ಕನ್ಸಿಡರ್ ಆಗಂಗಿಲ್ಲ. ಯಾವುದೇ ಕಾರಣಕ್ಕೂ ಇದೇನೈತ್ಲ ಮುಂದ್ ಪೋಸ್ಟ್ಪಾಂಡ್ ಆಗಂಗಿಲ್ಲ ಅಂತ ಹೇಳ್ಬಿಟ್ಟಾರು. ಮೆರಿಟ್ ಹಾಗೂ ಅಭ್ಯರ್ಥಿಗಳು ದಾಖಲಿಸುವ ಆಪ್ಷನ್ ಆಧಾರದ ಮೇಲೆ ಇಲ್ಲಿ ಏನೈತ್ಲ ಮೆರಿಟ್ ಮತ್ತು ಎಲ್ಲಾರ್ಗಿ ಯಾರಿಗೆಲ್ಲ ಏನೈತ್ಲ ಸೀಟ್ ಸಿಕ್ಕಿರ್ತತಿ ಅವ್ರು ಹೋಗಿ ಏನೈತ್ಲ ಅಡ್ಮಿಷನ್ ಆಗ್ಲೇಬೇಕಂತ ಕೆಇ ಹೇಳೈತಿ. ನೆಕ್ಸ್ಟ್, ರದ್ದುಗೊಳಿಸಬಹುದಾದ ಅಥವಾ ಹೊಸದಾಗಿ ಸೀಟನ್ನು ಸೇರ್ಪಡೆ ಆದಲ್ಲಿ ಅಂತಹ ಹಂಚಿಗೆ ಸೀಟ್ ಹೊಸದಾಗಿ ಯಾವ ಕಾಲೇಜ್ ಅದು ಬರ್ತಂದ್ರ ಅದನ್ನು ಏನೈತ್ಲ ಆಪ್ಷನ್ ಎಂಟ್ರಿ ಬಿಡ್ತಾನೆ ಅಂತ ಹೇಳ್ಯಾರು. ಇದೇನೈತ್ಲ ಈ ವಿಡಿಯೋದಾಗ ಏನೈತ್ಲ ಇಷ್ಟೆಲ್ಲ ಹೇಳೇನಿ. ಬಹಳಷ್ಟು ಜನರಿಗೆ ಡೌಟ್ ಇರ್ತೈತಿ. ಮತ್ತ ನಿಮಗ್ ಯಾರಿಗಾರೆ ನೀಟ್ ಕೌನ್ಸಿಲಿಂಗ್ ಬಗ್ಗೆ ಪರ್ಸನಲ್ ಆಗಿ ಗೈಡೆನ್ಸ್ ಬೇಕಾಗಿತ್ತಂದ್ರ ನನ್ನ ಇನ್ಸ್ಟಾಗ್ರಾಮ್ದಾಗ DM ಮಾಡ್ರಿ.